ಹಾಯ್, ನಾನಿವತ್ತು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ನೆಕ್ಲೆಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ OHP ಶೀಟ್ಗೆ ಗ್ಲೂ ಹಾಕ್ಕೊಂಡು 2 ಲಕ್ಷ್ಮಿ ಕಾಯಿನ್ನ ಹೆಡ್ ಕಟ್ ಮಾಡಿ ಈ ಥರ ಸ್ಟಿಕ್ ಮಾಡಿಕೊಂಡು ಅದ್ರ ಮೇಲೆ ಲೋಟಸ್ ಪೆಂಡೆಂಟ್ ಬರುತ್ತಲ್ಲ ಅದನ್ನು ಕ್ರಿಯೇಟ್ ಮಾಡ್ಕೊಬೇಕು. ಈ ಥರ ನಾನು ಪಿಂಕ್ ಕಲರ್ ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೆಕ್ಲೇಸು. ಈ ಥರ ಆದಮೇಲೆ ಇಯರಿಂಗ್ಸ್ಗೆ ನಾನು ಸಿಂಗಲ್ ಲಕ್ಷ್ಮಿ ಕಾಯಿನ್ನ ಯೂಸ್ ಮಾಡಿದ್ದೀನಿ. ಹೆಡ್ ಕಟ್ ಮಾಡಿಕೊಂಡು ಅದ್ರ ಮೇಲೂ ಕೂಡ ಸೇಮ್ ಅದೇ ಥರ ಲೋಟಸ್ ಪೆಂಡೆಂಟ್ ಬರೋ ಥರ ಮಾಡ್ಕೊಬೇಕು. ಈ ರೀತಿ ನೋಡಿ, ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತಾರೆ ಲೋಟಸ್ ಪೆಂಡೆಂಟ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಯರಿಂಗ್ಸ್ ಕೂಡ ಪುಟ್ಟದಾಗಿ ಮುದ್ದಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಜಸ್ಟ್ ಈ ರೀತಿನೇ ಮಾಡ್ಕೋಬೇಕು. ಎಲ್ಲರೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಇಯರಿಂಗ್ಸ್ ಲೋಟಸ್ ಯಾವ ರೀತಿ ಮಾಡ್ಕೊಬೇಕು ಅಂತ. ನೋಡಿ, ಇದೆಲ್ಲ ಆದಮೇಲೆ ಇದು ಇಯರಿಂಗ್ಸ್ ಈ ಥರ ಬಂದಿದೆ. ಇದಕ್ಕೆ ಕಾರ್ಡ್ ಎಂಡ್ಸ್ ಅಂತ ಕರೀತಾರೆ. ಇದಕ್ಕೆ ಗ್ಲೂ ಹಚ್ಕೊಂಡು ಸಿಲ್ಕ್ ಥ್ರೆಡ್ನ ನೀವು ಎಷ್ಟು ಸ್ಟ್ಯಾಂಡ್ಸ್ ಬೇಕೋ ಅಷ್ಟು ಸ್ಟ್ಯಾಂಡ್ಸ್ ತೊಗೊಂಡು ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ತೊಗೊಂಡು ಈ ರೀತಿ ಎಂಡಲ್ಲಿ ಗ್ಲೂ ಹಾಕಿ ಇಟ್ಕೊಬೇಕು. ಕಾರ್ಡ್ ಎಂಡ್ಗೆ ಈ ಥರ ಹಾಕಿ ಸ್ಟಿಕ್ ಮಾಡ್ಕೊಬೇಕು. ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ಕಾರ್ಡ್ ಎಂಡನ್ನ ಸೇರಿಸಿ ಈ ಥರ ಸ್ಟಿಕ್ ಮಾಡಿಕೊಂಡು ಜಡೆ ಥರ ಅಂದ್ಕೊಬೇಕು. ನಿಮಗೆ ಎಷ್ಟು ಉದ್ದ ಬೇಕೋ ನೆಕ್ಕಿಗೆ ಅಳತೆ ತೊಗೊಂಡು ನೋಡಿಕೊಂಡು ಈ ರೀತಿ ಜಡೆ ಥರ ಅಂದ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಇದು. ಯಾರಿಗೆ ಗ್ರ್ಯಾಂಡ್ ಇಷ್ಟ ಆಗೋಲ್ಲ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಇದು. ಲಾಸ್ಟ್ ಎಂಡಲ್ಲಿ ಈ ಥರ ಗ್ಲೂ ಹಾಕಿ ಮತ್ತು ಇನ್ನೊಂದು ಕಾರ್ಡ್ ಎಂಡನ್ನ ತೊಗೊಂಡು ಈ ಥರ ಗ್ಲೂ ಹಾಕಿ ಅಂಟಿಸ್ಕೊಳ್ಳಿ. 2 ಸೈಡನ್ನು ಕೂಡ ಕ್ಲೋಸ್ ಮಾಡ್ಕೊಬೇಕು. ಥ್ರೆಡ್ಡು ಎಂಡ್ ಕಾಣ್ದಂಗೆ ಈ ರೀತಿ ಕ್ಲೋಸ್ ಮಾಡಿಕೊಂಡು ನೋಡಿ ಈ ಥರ ಕಾಣಿಸುತ್ತದು. ಈಗ ಜಡೆ ಈ ಥರ ಅಂದ್ಕೊಂಡಿದ್ದೀನಿ. ಈಗ ಪೆಂಡೆಂಟ್ ಯಾವ ರೀತಿ ಸ್ಟಿಕ್ ಮಾಡೋದು ಅಂದರೆ ಕರೆಕ್ಟಾಗಿ ಸೆಂಟ್ರಲ್ಲಿ ನೋಡಿಕೊಂಡು ಗ್ಲೂ ಅಪ್ಲೈ ಮಾಡಿ ಪೆಂಡೆಂಟ್ನ ಮಾಡಿರ್ತೀರೋ ಅದನ್ನು ನೀಟಾಗಿ ಎಡ್ಜಸ್ ಎಲ್ಲ ಕಟ್ ಮಾಡಿ ಈ ರೀತಿ ಸ್ಟಿಕ್ ಮಾಡ್ಕೊಬೇಕು. ಈ ರೀತಿ ಸ್ಟಿಕ್ ಆದಮೇಲೆ ನೋಡ್ಕೊಬೇಕು, ಕರೆಕ್ಟಾಗಿ ಸೆಂಟ್ರಿಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಕಾರ್ಡ್ ಎಂಡ್ ಹೋಲ್ಸ್ ಏನಿರುತ್ತೆ ಅದಕ್ಕೆ ಜಂಪ್ರಿಂಗ್ ಹಾಕಿ ಕ್ಲೋಸ್ ಮಾಡಿಕೊಂಡು 2 ಸೈಡು ಕೂಡ ನೆಕ್ಲೆಸ್ ಇದೇನು ಥ್ರೆಡ್ ಬರುತ್ತಲ್ಲ ಅದನ್ನು ಹಾಕಿ ಈಗ ಕಂಪ್ಲೀಟ್ ಮಾಡ್ಕೊಬೇಕು ನೆಕ್ಲೇಸು. ನೋಡಿ, ಈ ರೀತಿ ಕಾಣಿಸ್ತಿರುತ್ತೆ. ಅದು ಗ್ಲೂ ಹಾಕಿ ಅಪ್ಲೈ ಅಂಟಿಸಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಯಾರು ಇಷ್ಟಪಡ್ತಾರೋ ಅವರಿಗೆ. ಇಯರಿಂಗ್ಸ್ಗೂ ಕೂಡ ಕಟ್ ಮಾಡ್ಕೊಂಡು ಹಿಂದಗಡೆ ಸ್ಟೆಡ್ನ ಸ್ಟಿಕ್ ಮಾಡ್ಕೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಔಟ್ಪುಟ್ ಈ ಥರ ಇರುತ್ತೆ. ಈ ಡಿಸೈನ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೂಡ ವಿಡಿಯೋ